ಧರ್ಮಸ್ಥಳದ ಬಗ್ಗೆ ಯಾಕೆ ಮೌನ? ಕಿಮ್ಮನೆಯ ವಿರುದ್ಧ ನವೀನ್ ವಾಗ್ದಾಳಿ. ಕಿಮ್ಮನೆಗೆ ಹೆದೂರು ನವೀನ್ ಬಹಿರಂಗ ಪಂಥಾಹ್ವಾನ. ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ತಾಲೂಕು ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಹೆದೂರು ನವೀನ್ ಅವರು ಕಾಂಗ್ರೆಸ್ ಮುಖಂಡ ಕಿಮ್ಮನೆ ರತ್ನಾಕರ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ರಕ್ತವೇ ಅಲ್ಲ, ರಕ್ತವೇ ಅಲ್ಲ, ಮಿಡಿಯದ ಹೃದಯವೇ ಅಲ್ಲ, ಮರುಗದ ಮನಸ್ಸು ಮನಸ್ಸೇ ಅಲ್ಲ, ಮರುಗದ ಮನಸ್ಸು ಮನಸ್ಸೇ ಅಲ್ಲ, ಮರುಗದ ಮನಸ್ಸು ಮನಸ್ಸೇ ಅಲ್ಲ, ಮರುಗದ ಮನಸ್ಸು ಮನಸ್ಸೇ ಅಲ್ಲ. ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು. ಬದುಕೆ ಎಲ್ಲ ನರಕವದು, ಬದುಕೆ ಎಲ್ಲ ನರಕವದು, ಬದುಕೆ ಎಲ್ಲ ನರಕವದು, ಬದುಕೆ ಎಲ್ಲ ನರಕವದು. ಅರೆ ರಕ್ತದ ಕಳಕಳ ಕುದಿಯುತ್ತಿದೆ, ರಕ್ತದ ಗಣಗಣ ಕುದಿಯುತ್ತಿದೆ, ರಕ್ತದ ಕಳಕಳ ಕುದಿಯುತ್ತಿದೆ, ರಕ್ತದ ಗಣಗಣ ಕುದಿಯುತ್ತಿದೆ. ಭಾರತ ಭಾರತ ಎನ್ನುತ್ತಿದೆ, ಭಾರತ ಭಾರತ ಎನ್ನುತ್ತಿದೆ, ಭಾರತ ಭಾರತ ಎನ್ನುತ್ತಿದೆ, ಭಾರತ ಭಾರತ ಎನ್ನುತ್ತಿದೆ. ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ. ಬಲ 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ವೇಳೆ ಮಾತನಾಡಿದ ಅವರು, ಶ್ರೀರಾಮನ ಬಗ್ಗೆ ನಿರಂತರವಾಗಿ ಮಾತನಾಡುವ ಕಾಂಗ್ರೆಸ್ ನಾಯಕರು ಸರ್ಕಾರ ತಮ್ಮದೇ ಇದ್ದರೂ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಇಲ್ಲಿಯವರೆಗೆ ಸ್ಪಷ್ಟವಾಗಿ ಒಂದೇ ಒಂದು ಮಾತನಾಡಿಲ್ಲ. ಜನರ ಭಾವನೆಗಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕಾಂಗ್ರೆಸ್ ದ್ವಂದ್ವ ನಿಲುವನ್ನ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಇವತ್ತು ಗ್ಯಾರಂಟಿಯ ಮೂಲಕ ಅನೇಕ ಜನರಿಗೆ ಮೋಸ ಮಾಡ್ತಕ್ಕಂಥ, ಗೃಹಲಕ್ಷ್ಮಿಯ ಹಣವನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ. ಇದೇ ವೇಳೆ ಕಿಮ್ಮನೆ ರತ್ನಾಕರ್ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಹೆದೂರು ನವೀನ್, ಅಭಿವೃದ್ಧಿ ವಿಷಯದಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರ ಅವಧಿಯಲ್ಲಿ ನಡೆದ ಕೆಲಸಗಳ ಬಗ್ಗೆ ಚರ್ಚೆಗೆ ಬನ್ನಿ, ಅದೇ ರೀತಿ ಆರ್ಎಸ್ಎಸ್ನ ಸಿದ್ಧಾಂತಗಳ ಕುರಿತು ಮುಕ್ತ ವೇದಿಕೆಯಲ್ಲಿ ಚರ್ಚೆ ನಡೆಸಲು ಸಿದ್ಧರಿದ್ದೇವೆ ಎಂದು ಸವಾಲನ್ನ ಹಾಕಿದ್ರು. ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ, ನಮ್ಮ ಒಬ್ಬರು MLA ಕೇಳಿರ್ತಕ್ಕಂಥ ಪ್ರಶ್ನೆಗೆ 5,000 ಕೋಟಿ ಹಣ ಇವತ್ತು ಮಹಿಳೆಯರ ಅಕೌಂಟಿಗೆ ಹೋಗಿಲ್ಲ, ಇನ್ನೂ ಕೂಡ ತಲುಪಿಲ್ಲ. ಅಂದ್ರೆ ಇವತ್ತು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ರಾಜ್ಯದ ಸರ್ಕಾರಕ್ಕೆ ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟೆ ಅದನ್ನು ಗಂಭೀರವಾಗಿ ಪಡ್ಕೊಳ್ಳೋದೇ ಇಲ್ಲ. ಆಹಾರ ಇಲಾಖೆ ಇದೆ, ಯಾರ್ಯಾರು ನಾವೇನಾದ್ರೂ ಕಷ್ಟ ಆಗಿದೆ ಅಂತ ಹೇಳಿ ಯೋಜನೆ ಮಾಡಿ ಸ್ವಲ್ಪ ಸಾಲವನ್ನು ತಗೊಂಡ್ರೆ IT ರಿಟರ್ನ್ ಅನ್ನ ಮಾಡಿದ್ರೆ ಅಂತ ಎಲ್ಲಾ ಬಡವರ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ BPL ಕಾರ್ಡ್ ಇದ್ದಿದ್ದ APL ಕಾರ್ಡ್ ಮಾಡಿ ಹಾಕಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 5 kg ಅಕ್ಕಿಯನ್ನೇ ಕೊಡ್ತಾ ಅವರಿಗೆ ಅವರ ಫೋಟೋವನ್ನು ಹಾಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತೀನಿ. ಹಾಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತೀನಿ. ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಯಾವುದೇ ರೀತಿಯ ಸಹಕಾರ ನೀಡಿಲ್ಲ. ಸಾರ್ವಜನಿಕ ವೇದಿಕೆಗಳಲ್ಲಿ ಸುಳ್ಳು ಆರೋಪಗಳನ್ನು ಮಾಡುವುದನ್ನ ಬಿಟ್ಟು ಜನರ ಎದುರು ನೈಜ ವಿಚಾರಗಳನ್ನ ಮಂಡಿಸಲಿ ಎಂದು ಅವರು ಹೇಳಿದರು. ಇದೇ ವೇಳೆ ಕಿಮ್ಮನೆ ಅವರ ಕಚೇರಿಯ ಮೇಲಿದ್ದ ಭಯೋತ್ಪಾದಕನ ಕುರಿತು ಅವರು ಇದುವರೆಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ನೀಡಿಲ್ಲ. ಆ ವಿಷಯದಲ್ಲಿ ಅವರ ಮೌನ ಏಕೆ ಎಂದು ಪ್ರಶ್ನಿಸಿದ ಹೆದೂರು ನವೀನ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ರು. ಈ ವೇಳೆ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜ್ಞಾನೇಂದ್ರನು ಸಚಿವರಾಗಿದ್ರು, ಆದ್ರೆ ಒಂದು ಸವಾಲು ಹೊಡ್ತೀನಿ, ಜ್ಞಾನೇಂದ್ರ ಅವರ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರಲ್ಲ, ಇವತ್ತು ಬಿಜೆಪಿಯ ಮಂಡಲ ಸವಾಲು ಹಾಕತ್ತೆ. ಬನ್ನಿ, ನಿಮ್ದು 10 ವರ್ಷ ನೀವು ಶಾಸಕರು, ಜ್ಞಾನೇಂದ್ರ ಅವರು ಹಳೆ 15 ವರ್ಷ ಬಿಟ್ಬಿಡೋಣ. ಈ 8 ವರ್ಷದನ್ನ ನೀವೇನ್ ತಂದಿದ್ದೀರಿ, ತಾಲೂಕ ನೀವೇನು ಅಭಿವೃದ್ಧಿ ಮಾಡಿದಿರಿ, ತೀರ್ಥಹಳ್ಳಿಗೆ 8 ವರ್ಷದ ಜ್ಞಾನೇಂದ್ರ ಏನು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ ಅದಕ್ಕೆ ನಾವೇ ಸವಾಲು ಬರ್ತೀವಿ, ನಾವೇ ವಾದಕ್ಕೆ ಚರ್ಚೆಗೆ, ಬೇರೆ ಯಾರು ಜ್ಞಾನಿಗಳು ಬೇಡ, ನಾವೇ ಬರ್ತೀವಿ, ಎದುರ ಕೂತ್ ಚರ್ಚೆ ಮಾಡೋಣ. ತಾಲೂಕಿಗೆ ಏನ್ ಕೊಟ್ಟಿದ್ದಾರೆ ಅಂತೇಳಿ ಜನರಿಗೆ ತಿಳಿಸೋಣ. ಸುಮ್ಮನೆ ಸುಳ್ಳು ಹೇಳೋದ್ರ ಮೂಲಕ ಜನರನ್ನ ದಿಕ್ಕ ತಲುಪಿಸೋ ಕೆಲಸ ನೀವು ಮಾಡಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ, ನೀವು ಕೂಡ ಸುಮ್ಮನೆ ಆ ಜಾಗಕ್ಕೆ ಬಂದಿರಲ್ಲ
ಹೋರಾಟಗಳನ್ನು ಎದುರಿಸಿ ಬಂದಿದ್ದೀರಿ. ಮುಂದಿನ ದಿನದಲ್ಲಿ ನಿಮ್ಮಲ್ಲಿರುವಂತಹ ಸಂಘಟನೆಯ ಸಮಸ್ಯೆಯನ್ನ ಬಿಜೆಪಿಯ ನಾಯಕರುಗಳನ್ನ ಸುಮ್ಮನೆ ದೂರೋದ್ರ ಮೂಲಕ ಭಾರತವನ್ನ, ಭಾರತೀಯತೆಯನ್ನ, ಹಿಂದುತ್ವವನ್ನ ತೆಗೊಳ್ಳೋದ್ರ ಮೂಲಕ ನೀವು ದೊಡ್ಡವರಾಗೋದು ಬೇಡ ಅಂತ ವಿಡಿಯೋ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.